17th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ 5 + √3 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡ್ಬೇಕು. ಇದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಲೆಟ್ ಅಸ್ ಅಸ್ಯೂಮ್ that 5 + √3 ಈಸ್ ರಾಷನಲ್ ಅಂತ ಅನ್ಕೋಣ. ಓಕೆ, 5 + √3 ಈಸ್ ರಾಷನಲ್ ನಂಬರ್ ಅಂತ ಅನ್ಕೋಣ. ಓಕೆ, ಸೊ ರಾಷನಲ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? 5 + √3 ಈಸ್ ಈಕ್ವಲ್ ಟು P/Q ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ವೇರ್ P and Q ಆರ್ ಇಂಟೀಜರ್ಸ್, co-primes and Q not equal to 0. ಓಕೆ, ಸೊ ನಿಮಗೆ co-prime ಅಂದ್ರೆ ಗೊತ್ತಿರ್ಬೇಕು. ಓಕೆ, ಸೊ ನಿಮಗೆ co-prime ಅಂದ್ರೆ ಓಕೆ, ಈಗ ಎಕ್ಸಾಂಪಲ್ 2/3 ತಂದ್ಕೊಳ್ರಿ. ಇವೆರಡು co-prime, ಯಾಕಂದ್ರೆ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಇಲ್ಲಿ ಕೂಡ P and Q co-prime ಅಂದ್ರೆ P ಮತ್ತೆ Q ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ, ಈ ಎಕ್ಸಾಂಪಲ್ 5/3 ತಂದ್ಕೊಳ್ರಿ. ಓಕೆ, ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಅದೇ ರೀತಿ ನೀವು ಓಕೆ 7/11 ಇತ್ತು ಅನ್ಕೊಳ್ರಿ, ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, ಅವಾಗ ಅದು co-prime ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ರಿ, ರೂಟ್ ಇರೋದು ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ. ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ರಿ. P/Q ಈ +5 ಈ ಕಡೆ ಹೋದ್ರೆ -5 ಆಯ್ತು. ಓಕೆ, ಸೊ ಏನಾಗುತ್ತೆ ನೋಡೋಣ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ √3 ಈಸ್ ಈಕ್ವಲ್ ಟು ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ Q ಮತ್ತೆ 1 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ? QA ಬರುತ್ತೆ. ಓಕೆ, ಈಗ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಸೊ ಏನಾಗುತ್ತೆ? Q ಕ್ಯಾನ್ಸಲ್, P1 P ಮೈನಸ್. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 5 × Q 5Q. ಓಕೆ, ಸೊ ಇವಾಗ ಏನ್ ಮಾಡೋಣ, ಇದನ್ನ ಎರೇಸ್ ಮಾಡೋಣ. ಓಕೆ, ಈಗ ನೀವೇ ನೋಡಿದ್ರೆ ಓಕೆ, ನಮ್ಗೆ ಏನ್ ಗೊತ್ತು? P ಮತ್ತೆ Q ಇಂಟೀಜರ್ ಅಂತ ಗೊತ್ತು. PQ ಇಂಟೀಜರ್ ಅಂತಂದ್ರೆ ಇದಿಷ್ಟು ಏನಾಗುತ್ತೆ? ರಾಷನಲ್ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀವಿ ಅಂದ್ರೆ, ಸಿನ್ಸ್ P and Q ಆರ್ ಇಂಟೀಜರ್ಸ್, P - 5Q ಡಿವೈಡ್ ಬೈ Q ಈಸ್ ರಾಷನಲ್ ಅಂತ ಬರಿತೀವಿ. ಅಂಡ್ ಇನ್ನು ಏನ್ ಬರಿಬಹುದು ನೀವೇ ನೋಡ್ರಿ, RHS ರಾಷನಲ್ ಅಂತಂದ್ರೆ LHS ಕೂಡ ರಾಷನಲ್ ಅಂತ ಬರಿಬಹುದು. ಅಂಡ್ ಸೊ √3 ಈಸ್ ರಾಷನಲ್ ಅಂತ ಬರಿಬಹುದು. ಓಕೆ, ಬಟ್ ಈಗ ನೀವೇ ನೋಡ್ರಿ, ನಮಗೆ ಫ್ಯಾಕ್ಟ್ ಏನ್ ಗೊತ್ತು? ಓಕೆ, ನಮಗ್ ಫ್ಯಾಕ್ಟ್ ಏನ್ ಗೊತ್ತಂದ್ರೆ √3 ಬಂದು ಇರ್ರಾಷನಲ್ ಅಂತ ಗೊತ್ತು. ಓಕೆ, √3 ಬಂದು ಇರ್ರಾಷನಲ್ ಅಂತ ಗೊತ್ತು. ಬಟ್ ಇಲ್ಲಿ ಏನ್ ಬರ್ತಾ ಇದೆ? √3 ಈಸ್ ರಾಷನಲ್ ಅಂತ ಬರ್ತಾ ಇದೆ. ಸೊ ಇದೇನ್ ಮಾಡ್ತಾ ಇದೆ? ದಿಸ್ ಕಾಂಟ್ರಡಿಕ್ಟ್ಸ್ ಅಂದ್ರೆ ಅಪೋಸಿಟ್. ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ that √3 ಈಸ್ ಇರ್ರಾಷನಲ್. ಸೊ ನಮಗ್ ಫ್ಯಾಕ್ಟ್ ಏನ್ ಗೊತ್ತು? √3 ಈಸ್ ಇರ್ರಾಷನಲ್ ಅಂತ ಗೊತ್ತು. ಅದಕ್ಕೆ ಅಪೋಸಿಟ್ ಬರ್ತಾ ಇದೆ. ಓಕೆ, √3 ಈಸ್ ರಾಷನಲ್ ಬರ್ತಾ ಇದೆ. ಓಕೆ, ಸೊ ಈ ಅಪೋಸಿಟ್ ಬರಕ್ ರೀಸನ್ ಏನಂತಂದ್ರೆ ನಮ್ಮ ಅಸಂಪ್ಷನ್ ರಾಂಗ್ ಇತ್ತು. ಸೊ ನಾವ್ ಇವಾಗ ಏನ್ ಬರ್ತೀವಿ? ದಿಸ್ ಕಾಂಟ್ರಾಡಿಕ್ಷನ್ ಅಂದ್ರೆ ಅಪೋಸಿಟ್ ಆನ್ಸರ್ ಎದಕ್ ಬಂದಿದೆ ಅಂದ್ರೆ, ದಿಸ್ ಕಾಂಟ್ರಾಡಿಕ್ಷನ್ ಈಸ್ arisen because of our wrong assumption that ಓಕೆ, ನಾವೇನ್ ಅಸ್ಯೂಮ್ ಮಾಡಿದ್ವಿ? 5 + √3 ಈಸ್ ರಾಷನಲ್ ಅಂತ ಅಸ್ಯೂಮ್ ಮಾಡಿದ್ವಿ. ಅದು ಬಂದ್ಬಿಟ್ಟು ರಾಂಗ್ ಅಸಂಪ್ಷನ್ ರಾಂಗ್. ದಟ್ ಏನು 5 + √3 ಈಸ್ ರಾಷನಲ್ ಅಂತ. ಓಕೆ, ಅದಕ್ಕೋಸ್ಕರ ಈ ಟೈಪ್ ಅಪೋಸಿಟ್ ಆನ್ಸರ್ ಬಂತು. ದೇರ್ ಫೋರ್ ಇವಾಗ ನಾವೇನ್ ಕನ್ಕ್ಲೂಡ್ ಮಾಡ್ಬೋದು? ದೇರ್ ಫೋರ್ ವಿ ಕ್ಯಾನ್ ನೌ ಕನ್ಕ್ಲೂಡ್ ದಟ್ ಓಕೆ, ಅದು ರಾಷನಲ್ ಅಲ್ಲ ಅಂದ್ರೆ ಏನಿರ್ತದೆ? ಇರ್ರಾಷನಲ್ ಇರುತ್ತೆ. 5 + √3 ಈಸ್ ಇರ್ರಾಷನಲ್. ಓಕೆ, ಸೊ ನೀವು ಈ ತರ ಸ್ಟೇಟ್ಮೆಂಟ್ ಬರ್ದ್ಬಿಟ್ಟು
ಪ್ರೂವ್ ಮಾಡ್ಬೇಕು. ಓಕೆನಾ, ಇದು ಪ್ರೂವ್ ಮಾರ್ಕ್ಸ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ದು ಪ್ರಿಪರೇಟರಿ ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ.